ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ತುಂಬಾ ಟೇಸ್ಟಿಯಾಗಿರೋ ಒಂದು ಬಿರಿಯಾನಿ ಅಂದರೆ ಪನ್ನೀರ್ ಬಿರಿಯಾನಿ ಹೇಳ್ಕೊಡ್ತೀನಿ ನೋಡಿ. ಅದಕ್ಕೆ ಈ ರೀತಿ ಬಾಸ್ಮತಿ ರೈಸ್ 1 ಲೋಟ ನಾನು ತೊಗೊಂಡಿದ್ದೀನಿ. ಇಲ್ಲಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 15-20 ನಿಮಿಷ ನೆನೆಸಿಟ್ಕೊಂಡು ಬಿಡಬೇಕು. ಫಸ್ಟ್ ಆ ಕೆಲಸ ನೀವು ಮಾಡಿಟ್ಬಿಡಬೇಕು. ಅದು ನೆನೀತಾ ಇರಲಿ. ಈ ಕಡೆ ನಾವು ಏನು ಮಾಡ್ಕೊಳ್ಳೋಣ, ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಕೆಲವೊಂದು ಇದನ್ನು. ಅದಕ್ಕೆ 1 ಲೋಟ ಆಗಷ್ಟು ಮೊಸರು ತೊಗೊಳ್ಳಿ. ಮೊಸರು ತೊಗೊಂಡ್ಬಿಟ್ಟು ಅದಕ್ಕೆ 1-2 ಸ್ಪೂನ್ ಆಗಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಳ್ಳಿ. ಬಿರಿಯಾನಿ ಮಸಾಲ ಹಾಕ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಹಾಗೆ ಖಾರ ಪುಡಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಎಷ್ಟು ಖಾರ ಬೇಕು ನೋಡ್ಕೊಳ್ಳಿ, ಅದು ನಿಮ್ಮ ಇಷ್ಟ, ಖಾರ ಪುಡಿ ಮಾತ್ರ. ಆಮೇಲೆ ಉಪ್ಪು ಒಂದು ಸ್ಪೂನ್ ಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು ಅದನ್ನು ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆಮೇಲೆ ನಾವು ಅದಕ್ಕೆ ನೆಕ್ಸ್ಟ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿಟ್ಕೊಂಡು ಹಾಕ್ಕೊಳ್ಬೇಕು. ಆಮೇಲೆ ಕರಿಬೇವು ಮತ್ತು ಪುದೀನ ಸೊಪ್ಪು ಅದೆರಡನ್ನೂ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡ್ಬಿಟ್ಟು ಈ ರೀತಿ ಅದನ್ನು ಸಹ ಮಿಕ್ಸ್ ಮಾಡ್ಕೊಂಡಿಟ್ಕೊಂಡ್ಬಿಡಿ. ಇದಿಷ್ಟಾದಮೇಲೆ ಕೆಲವೊಂದು ತರಕಾರಿಗಳನ್ನು ಮಿಕ್ಸ್ ಮಾಡಿದರೆ ಆಯಿತು. ಅದೆಲ್ಲ ಮ್ಯಾರಿನೇಟ್ ಆಗ್ತಾ ಇರಲಿ. ಹಾಗೆ ಒಂದು 1/2 ಅವರ್ ಹತ್ತತ್ರ ಹಾಗೆ ಇರುತ್ತೆ ನೋಡಿ. ನಾನಿಲ್ಲಿ ಇನ್ನು ಬಟಾಣಿ ತೊಗೊಳ್ಬೋದು, ಇರಲಿಲ್ಲ. ಸೊ ಹುರುಳಿಕಾಯಿ, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್. ಈ ಕ್ಯಾಪ್ಸಿಕಮನ್ನು ಬೇಕಾದರೆ ನೀವು ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳುವಾಗಲೂ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಈ ರೀತಿ ಬೆರೆಸಿಟ್ಕೊಂಡ್ರು ಓಕೆ. ಹೀಗೆ ಮಾಡಿಟ್ಕೊಂಡ್ಬಿಡಿ. ಇದನ್ನು ಹಾಗೆ ಇಟ್ಬಿಡಿ. 2 ಕೆಲಸ ಆಯ್ತಲ್ವ. ಈಚೆ ಒಲೆ ಮೇಲೆ ಅಷ್ಟೊತ್ತಿಗಾಗಲೇ 15 ನಿಮಿಷ ಆಗಿರುತ್ತೆ. ನೀವು ಅದನ್ನು ನೆನೆಸಿಟ್ಕೊಂಡು ಅಕ್ಕಿನ ಈ ಕಡೆ ಒಂದು 7-8 ಕಾಳು ಮೆಣಸು, ಲವಂಗ ಒಂದು 4-5 ಹಾಗೆ ಅದನ್ನು ನೀರಿಟ್ಬಿಟ್ಟು ಒಂದು 3 ಲೀಟರ್ ಆಗೋಷ್ಟು ನೀರು ಇಟ್ಕೊಳ್ಳಿ. ಇದೆಲ್ಲ ಒಂದು ಜೀರಿಗೆ, ಆಮೇಲೆ ಪಲಾವ್ ಎಲೆ ಎಲ್ಲನೂ ಹಾಕ್ಕೊಳ್ಳಿ ಈ ರೀತಿ. ಆಮೇಲೆ ಒಂದು ಬ್ಲ್ಯಾಕ್ ಕಾರ್ಡಮಮ್ ಇರುತ್ತಲ್ಲ, ಕಪ್ಪು ಏಲಕ್ಕಿ, ಅದನ್ನು ಹಾಕ್ಕೊಂಡೆ ನಾನು. ಆಮೇಲೆ ಇನ್ನು ಇದು ಚಕ್ಕೆ, ಆಮೇಲೆ ಇದು ಒಂದು ಪೈನಾಪಲ್ ಹೂವನ್ನ ಹಾಕಿದೆ. ದೆನ್ ಇಷ್ಟು ಚಕ್ಕೆ ಹಾಕ್ಕೊಂಡೆ. ಅದೆಲ್ಲ ಕುದ್ದು ಒಂಥರ ಚೆನ್ನಾಗಿ ಸ್ಮೆಲ್ ಆಗಿರುತ್ತೆ. ಈ ಕುದಿತಾ ಇರೋ ನೀರಿಗೆ ನಾವು ನೆನೆಸ್ಕೊಂಡಿಟ್ಕೊಂಡಿರೋ ಬಾಸುಮತಿ ರೈಸನ್ನು ಮಧ್ಯೆ ಖಾರಕ್ಕೆ ಅಲ್ಲೇ ನಾವು ಖಾರ ಪುಡಿನೂ ಮ್ಯಾರಿನೇಟ್ ಮಾಡುವಾಗ ಹಾಕ್ಕೊಂಡಿರ್ತೀವಿ. 1-2 ಮೆಣಸಿನ್ಕಾಯಿ ಸಾಕಾಗುತ್ತೆ. ಹಾಗಾಗಿ ಈ ರೀತಿ ನೆಂದಿರೋ ಅಕ್ಕಿನ ಚೆನ್ನಾಗಿ ಬಸಿದು ಬಿಟ್ಟು ಆ ನೀರನ್ನೆಲ್ಲ ಹೋಗಿಸಿ ಬಸಿದಿಟ್ಕೊಂಡಿರಬೇಕು. ಆಮೇಲೆ ಈ ರೀತಿ ಇದಕ್ಕೆ ಬೆರೆಸ್ಕೊಂಡ್ಬಿಟ್ರೆ ಆಯಿತು. ಬೆರೆಸಿದ ಮೇಲೆ 80% ಆಗಷ್ಟೇ ಅದು ಬೆಂದು ಬಿಡಲಿ. ಅಷ್ಟು ಬೇಯೋವರೆಗೂ ಇಟ್ಕೊಳ್ಳಿ ನೋಡಿ. ಈ ರೀತಿ ಎಲ್ಲನೂ ಚೆನ್ನಾಗಿ ಸುಮಾರು 80% ಬೇಯಬೇಕಂದ್ರೆ 10 ನಿಮಿಷ ಬೇಕಾಗುತ್ತೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಡಿ, ಆವಾಗ ಚೆನ್ನಾಗದು ಬೇಯುತ್ತೆ. ತೀರಾ ಮಗ್ಚ್ತಾ ಇದ್ದರೆ ಏನಾಗುತ್ತೆ ಅಂದರೆ ಅಕ್ಕಿ ಮುರಿದೋಗ್ಬಿಡುತ್ತೆ. ಹಾಗೆ ಮಧ್ಯೆ ಒಂದು ಸರಿ ಹಿಂಗೆ ಮಾಡಿದರೆ ಸಾಕು. ಓಪನ್ ಇದ್ರಲ್ಲಿ ನೋಡಿ, ಇವಾಗ ಆಲ್ಮೋಸ್ಟ್ ಇದು ಬೆಂದಿದೆ. ಸುಮಾರು ಹೊತ್ತಾಗಿ ನೋಡ್ಕೊಳ್ಳಿ, ಅದು ಹಿಂಗೆ ಮಾಡಿಬಿಟ್ಟು ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಅದು ಹೇಗೂ ಮತ್ತೆ ಒಂದು 15 ನಿಮಿಷ ನಾವು ಮ್ಯಾರಿನೇಟ್ ಮಾಡಿದ್ರ ಜೊತೆ ಹೇಗೂ ಅದನ್ನು ಬೇಯಿಸ್ಬೇಕಾಗೋದ್ರಿಂದ ಇಲ್ಲಿ 80% ಬೆಂದರೆ ಸಾಕಾಗುತ್ತೆ. ಆಮೇಲೆ ಇದನ್ನೆಲ್ಲ ನೀರು ಬಸಿದು ಎತ್ತಿಟ್ಕೊಂಡು ಬಿಡಬೇಕಷ್ಟೆ. ಚೆನ್ನಾಗಿ ನೀರೆಲ್ಲ ಬಸಿಬೇಕು. ಆಮೇಲೆ ಅದನ್ನು ಹಾಗೆ ಎತ್ತಿಟ್ಕೊಳ್ಳಿ. ಒಂದು ಸ್ವಲ್ಪ ಲಿಂಬೆಹಣ್ಣು ರಸನೂ ಹಾಕಿದ್ದೀನಿ ನಾನಿಲ್ಲಿ, 1 ಲಿಂಬೆ ಹಣ್ಣದು ನೋಡಿ. ಇವಾಗ ಎಲ್ಲ ಆಯಿತು. ಇದನ್ನು ಈ ರೀತಿ ಬಸಿದು ಇಟ್ಕೊಂಡ್ಬಿಟ್ರೆ ಇದು ಆಮೇಲೆ ಅದನ್ನು ಹಾಕ್ಕೊಳ್ಳೋದು. ಈಗ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಅದೇ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಒಂದಿಷ್ಟನ್ನು ಹಾಕ್ಕೊಳ್ಳಿ. ದ್ರಾಕ್ಷಿ ಗೋಡಂಬಿ 1-2 ನಿಮಿಷ ಹಿಂಗೆ ಇದಾದಮೇಲೆ ಅದಕ್ಕೆ ಪನ್ನೀರ್ ಕಟ್ ಮಾಡಿರೋವಂಥ ಪನ್ನೀರನ್ನ ಹಾಕ್ಕೊಳ್ಳಿ. ಪನ್ನೀರ್ ಇದೆಲ್ಲ ಒಂದು ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ ಒಂಥರ. ಆವಾಗ ಅಷ್ಟಾದಮೇಲೆ ಎಲ್ಲ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡ್ಬಿಡಿ ಅದನ್ನು. ಆಮೇಲೆ ಏನು ಮಾಡಬೇಕಂತಂದರೆ ಅದೇ ಬಾಣಲೆಗೆ ಮತ್ತೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದ್ರು ಹಾಕಿಬಿಟ್ಟು ನೀವೇನು ಮಾಡಬೇಕಂತಂದರೆ ಮತ್ತೆ ಇನ್ನೊಂದು ಸರಿ ಇದೇ ಥರ ಲವಂಗ, ಆಮೇಲೆ ಸ್ವಲ್ಪ ಜೀರಿಗೆ, ಹಾಗೆ ಪಲಾವ್ ಎಲೆ ಎಲ್ಲನೂ ಹಾಕ್ಕೊಳ್ಳಿ. ಅದನ್ನೆಲ್ಲ ಮಸಾಲೆಗಳನ್ನು ಮತ್ತೊಂದು ಸರಿ ಇಲ್ಲಿ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಚಕ್ಕೆನೂ ಹಾಕ್ಕೊಳ್ಬೇಕು.
ಎಲ್ಲ ಆ್ಯಸ್ ಯೂಶ್ವಲ್ ಅವಾಗ ನಾವೇನು ಹಾಕ್ಕೊಂಡಿದ್ವೋ ಅದೆಲ್ಲ ಮಸಾಲೆಗಳನ್ನು ಮತ್ತೆ ಹಾಕ್ಕೊಂಡು ಒಂಚೂರು ಈರುಳ್ಳಿನ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ನಾವು ಮೊಸರಲ್ಲಿ ಕಲಸಿ ಅದನ್ನು ಇಲ್ಲಿಗೆ ಹಾಕ್ಕೊಳ್ಳಿ. ಆಮೇಲೆ ನೋಡಿ ಅದೆಲ್ಲ ಈ ರೀತಿ ಎಣ್ಣೆ ಎಲ್ಲ ಮೇಲೆ ಬರೋದಂಗೆ ಆಗುತ್ತೆ. ಅದಿದೆ ಆಗಿಬಿಟ್ಟು ಅಷ್ಟಾದಮೇಲೆ ನಾವೇನು ಮಾಡಬೇಕು, ಅನ್ನನ ನಾವು ಬಸ್ದಿಟ್ಕೊಂಡಿರ್ತೀವಲ್ವ ಆ ಅನ್ನನ ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಅದ್ರ ಮಧ್ಯೆ ಒಂದೊಂದು ಸ್ವಲ್ಪ ಪುದೀನ ಅಲ್ಲೂ ಹಾಕಿದ್ವಿ ಮ್ಯಾರಿನೇಟ್ ಮಾಡಲಿಕ್ಕೂ, ಇಲ್ಲೂ ಇನ್ನೊಂದು ಸರಿ ಇನ್ನೊಂದು ಚೂರು ಬೇಕಾದರೆ ಹಾಕ್ಕೊಬೋದು. ಗಮ್ ಅಂತ ಬಂದಷ್ಟು ಚೆನ್ನಾಗಿರುತ್ತೆ. ನೋಡಿ ಸೈಡೆಲ್ಲ ಎಣ್ಣೆ ಬಿಟ್ಟು ಬರೋಂಗಾಗುತ್ತೆ ನೋಡಿ ಈ ಥರ. ಹೀಗಾದಮೇಲೆ ನಾವು ಅಲ್ಲೊಂದು ಸ್ವಲ್ಪ ಬಿರಿಯಾನಿ ಪೌಡರನ್ನು ಮತ್ತೆ ಅವಾಗ ಹಾಕ್ಕೊಂಡಿದ್ವಿ, ಇವಾಗ ಇನ್ನೊಂದು ಚೂರು ಮೇಲಿಂದ ಅದು ಹಾಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ಲ, ಅನ್ನ ಹಾಕ್ದಂಗೂ ಆವಾಗಲೂ ಒಂದು ಸ್ವಲ್ಪ ಹಾಕಬೇಕು. ನೋಡಿ ಇವಾಗ ಏನು ಮಾಡಬೇಕು, ನಾವು 80% ಬೆಂದ್ಕೊಂಡಿತ್ತಲ್ಲ ಆ ಅಕ್ಕಿನ ಇಲ್ಲಿ ಹಾಕ್ಕೊಂಡ್ಬಿಡಿ. ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಉಳ್ಕೊಂಡಿತ್ತಲ್ಲ ಪನ್ನೀರ್ ಮತ್ತು ಇದು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಮೇಲಿಂದ ಮತ್ತೊಂದು ಸರಿ ನಾವು ಇದು ಬಿರಿಯಾನಿ ಮಸಾಲ ಹಾಕ್ಕೋಬೇಕು. ಅದ್ರ ಮುಂಚೆ ಒಂದು ಹಾಲಲ್ಲಿ ನಾನು ಒಂದು ಸ್ವಲ್ಪ ನೋಡಿ ಈ ರೀತಿ ಕೇಸರಿ ನೆನೆಸಿಟ್ಕೊಂಡಿದ್ದೆ ಹಾಲಲ್ಲಿ, ಅದನ್ನು ಇವಾಗ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಬಿರಿಯಾನಿಗೆ ಅದ್ರ ಇದು ಚೆಂದ ಅಲ್ಲ. ಸೊ ಒಂದು ಸ್ವಲ್ಪ ಹಾಲಲ್ಲಿ ಅದನ್ನು ಮೊದಲೇ ನೆನೆಸಿಟ್ಕೊಂಡಿದ್ರೆ ಆಮೇಲೆ ಇಲ್ಲಿ ಜಸ್ಟ್ ನೀವು ಸೇರಿಸ್ಬೇಕಷ್ಟೆ. ಅದೇ ಇಲ್ಲಿ ಇನ್ನೊಂದು ಸತಿ ಹಾಗೆ ನೋಡಿ ಬಿರಿಯಾನಿ ಮಸಾಲಾನ ಹೀಗೆ ಹಾಕ್ಕೊಳ್ಬೇಕು. ಹಾಕಿ ಒಂದು ಹೀಗೆ ಮುಚ್ಚಿ ಇಟ್ಬಿಡಿ. ಇನ್ನು ದಮ್ ಕಟ್ಟೋ ಥರ ಒಂದು ಶೀಟನ್ನು ಹಾಕಿನೂ ಇಡ್ಬೋದು. ನಾನು ಇಲ್ಲ ಅಂದರೆ ಒಂದೊಂದು ಸರಿ ನಾನು ಕುಕ್ಕರಲ್ಲೂ ಮಾಡ್ತೀನಿ, ಅದು ಚೆನ್ನಾಗಾಗುತ್ತೆ. ಈ ಸರಿ ನೋಡೋಣ ಅಂತ ಈ ಬಾಣಲೆಯಲ್ಲಿ ಮಾಡಿದೆ, ಅದು ಚೆನ್ನಾಗೇ ಆಯಿತು, ಏನಾಗಲಿಲ್ಲ. ನೋಡಿ ಇವಾಗ ನಾನು ಮಧ್ಯೆ ಒಂದೆರಡು ಸರಿ ಅದನ್ನು ತೆಗೆದು ಮಗ್ಚಿದ್ದೆ, ಹಾಗಾಗಿ ಈ ರೀತಿ ಆಗಿದೆ. ಚೆನ್ನಾಗೇ ಆಗಿತ್ತು, ತುಂಬಾ ಟೇಸ್ಟಿಯಾಗಿಯೂ ಆಗಿತ್ತು, ಉದ್ರಾಗಿ ಆಗಿತ್ತು ಬಿರಿಯಾನಿ. ನೀವು ಸಹ ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಒಂದು ಸ್ವಲ್ಪ ನಾವು ಸೌತೆಕಾಯ್ದೇನಾದರೂ ರಾಯ್ತ ಎಲ್ಲ ಮಾಡ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ ಈ ರೀತಿ ಒಂದು ಸರಿ. ಬಾಣಲೆನಲ್ಲಿದ್ದರೆ ಕುಕ್ಕರಲ್ಲೇ ಓಪನ್ ಆಗಿ ಮಾಡಿ ಅದೆಲ್ಲ ಆಮೇಲೆ ಮೇಲಿಂದ ಒಂದು ಅದರದ್ದು ಶೀಟ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಬೇಯಿಸ್ಕೊಳ್ಬೋದು ಬೇಕಾದರೆ. ನೋಡಿ ಈ ರೀತಿ ತುಂಬಾ ಟೇಸ್ಟಿಯಾಗಿತ್ತು. ನನಗೆ ಖಂಡಿತ ನೀವು ಮಾಡಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು.